ಈ ಸೋ ಕಾಲ್ಡ್ ಇನ್ಫ್ಲುಯೆನ್ಸರ್ಗಳನ್ನ ನೋಡ್ಬಿಟ್ಟು MNC ಕಲ್ಚರಿಗೆ ಬರಬೇಕು ಅಂತ ಆಸೆ ಪಡ್ತಿದ್ದೀರಾ? ವೆಲ್ಕಮ್ ಟು ದ ಮೆಂಟಲ್ ಹಾಸ್ಪಿಟಲ್ ದೆನ್. ಸೊ ಎಷ್ಟೋ ಜನಕ್ಕೆ ಈ ಡ್ರೀಮ್ ಇರುತ್ತೆ ಅಲ್ವಾ, ಸೊ MNC ವರ್ಕ್ ಮಾಡ್ಬೋದು, ಹಾಗಿರುತ್ತೆ ಹೀಗಿರುತ್ತೆ ಅಂತ. ಬಟ್ ಅವ್ರ ಲೈಫು ಹರಿದು ಊರು ಬಾಗ್ಲಾಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಹೆಲ್ತ್ ಅಂತೂ ಕೆರಡೋಗಿರುತ್ತೆ. ಮೆಂಟಲ್ ಹೆಲ್ತ್ ಅಂತೂ ಹೇಳೋದೇ ಬೇಡ. ಇನ್ನು ಫ್ಯಾಮಿಲಿ ಅಂದರೆ ಮರ್ತೇ ಹೋಗ್ಬಿಟ್ಟಿರ್ತೀರ. ಫ್ಯಾಮಿಲಿ ಅಂದರೆ ಏನು ಅನ್ನೋದೇ ಆಗ್ಬಿಟ್ಟಿರುತ್ತೆ. ಸೊ ಇನ್ನೊಂದೇನು ಅಂದರೆ ನಿಮ್ಗೆ ABCD ನೆಟ್ಟಿಗೆ ಬರಲಾಗರು ಅಂತ ಒಂದು ಕಿತ್ತೋಗಿರೋ ಪೀಸ್ ಬಂದು ಮ್ಯಾನೇಜರಾಗಿ ವರ್ಕ್ ಮಾಡ್ತಾ ಇರುತ್ತೆ. ಸೊ ಅವ್ರ ಅಂಡರಲ್ಲಿ ನೀವುಗಳು ಹುಚ್ಚಿಡ್ದು ಹೋಗ್ಬಿಡುತ್ತೆ. ನೀವು ಕೇಳೋದಕ್ಕೆ ಅದೇನೋ ಹೇಳುತ್ತೆ, ಅದು ಕೇಳೋದಕ್ಕೆ ನೀವೇನೋ ಹೇಳಬೇಕಾಗುತ್ತೆ. ನೀವೇನು ಮಾಡಿದ್ರೂ ಅದು ಒಪ್ಪಲ್ಲ. ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ಗೊತ್ತಿಲ್ಲ ಅದಕ್ಕೆ ಏನು ಮಾಡಬೇಕು ಅಂತ. ಸೊ ಇವ್ರುಗಳ ಮಧ್ಯೆ ನೀವು ಹೋಗಲ್ಲಿ ಸರ್ವೈವ್ ಆಗಬೇಕು ಅಂದರೆ ಇನ್ನೂ ಒಂದು ಪ್ರಾಬ್ಲಮ್ ಏನಂದರೆ ಈ ಕಮ್ಯುನಿಸ್ಟ್ಗಳು. ಸೊ ಅವರವರ ಕ್ಯಾಸ್ಟ್ಗಳನ್ನ ಹೆಂಗೆ ಗುಂಪು ಥರ ಮಾಡ್ಕೊಂಡಿರ್ತಾರೆ ಅಂದರೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡಿಗರಿಗೆ ಹೇಳೋ ಅಗತ್ಯನೇ ಇಲ್ಲ ಬಿಡಿ. ಸೊ ನಾನು ಯಾರು ಏನು ಅಂತ ಮೆನ್ಷನ್ ಮಾಡಲ್ಲ. ಆಲ್ರೆಡಿ ಕಷ್ಟ ಅನುಭವಿಸ್ತಿರೋರಿಗೆ ಗೊತ್ತಿರುತ್ತೆ. ಸೊ ಕಮೆಂಟ್ ಮಾಡಿ ನಿಮ್ಮ ಕಷ್ಟಗಳೇನು ಅಂತ. ಸೊ ಇನ್ನೂ ಒಂದು ಕ್ರೇಜಿ ಲೆವೆಲ್ ಏನು ಅಂತ ಹೇಳಿದ್ರೆ, ನೀವು ಏನು ನಿಮ್ಮ ಅಪ್ರೈಸಲ್ಲಾಗಿರಲಿ, ನಿಮ್ಮ ಬೇರೆ ಯಾವ್ದಾದ್ರು ಡಿಸ್ಕಷನ್ಸ್ ಇಲ್ಲ ಏನಿರುತ್ತೆ, ನೀವು ಅದ್ರ ಬಗ್ಗೆ ಏನಾದರೂ ಕ್ವಶನ್ ಕೇಳಿದ್ರೆ ಡೈರೆಕ್ಟ್ಲಿ ಯು ಆರ್ ಟಾರ್ಗೆಟೆಡ್ ಅಷ್ಟೇ. ಏನು ಯೋಚನೆ ಮಾಡೋಕ್ಕಾಗಲ್ಲ. ನಿಮ್ಮ ಕತೆ ಅಲ್ಲಿಗೆ ಮುಗಿಸ್ಬಿಡ್ತಾರೆ. ನಿಮ್ಮ ಮೇಲೆ ಹೇಗೆ ಜಿಗುಪ್ಸೆ ನಿಮಗೆ ಬರೋಂಗೆ ಮಾಡ್ತಾರೆ ಅಂದರೆ, ನಾನು ಯಾರು, ನಾನು ಯಾಕೆ ಇಲ್ಲಿದ್ದೀನಿ, ನಾನು ನಿಜ ನನಗೇನು ಗೊತ್ತಿಲ್ವಾ, ತಲೆಯಲ್ಲೇನೂ ಇಲ್ವಾ ಅನ್ನೋ ರೇಂಜಲ್ಲಿ ಮಾಡಿಬಿಟ್ಟಿರುತ್ತೆ. ಸೊ ನಿಮ್ಮಲ್ಲಿ ಎಷ್ಟೇ ಟ್ಯಾಲೆಂಟ್ ಇರಲಿ, ಸೊ ಅಲ್ಲಿ ನಿಮ್ಮದು ಎಲ್ಲ ಹಿಂಡಿ ಜ್ಯೂಸ್ ಮಾಡಿ ಆ ವೇಸ್ಟ್ನ ತೆಗೆದು ಕಬ್ಬಿನ ಜಲ್ಲೆನೇ ಎಸಿತಾರಲ್ಲ ಹಾಗೆ ಎಸ್ಬಿಟ್ಟಿರ್ತಾರೆ. ಆಮೇಲೆ ನಿಮಗೆ ನಾನು ಏನು ಮಾಡಬೇಕು, ಯಾಕೆ ಮಾಡಬೇಕು, ಏನು ಮಾಡಬೇಕು ಅನ್ನೋ ಕನ್ಫ್ಯೂಷನಲ್ಲೇ ಜೀವನ ತಲೆ ಕೆಟ್ಟೋಗ್ಬಿಡುತ್ತೆ. ಸೊ ಅದಕ್ಕೆ ಬಿಫೋರ್ ಗೋಯಿಂಗ್ ಟು MNC ಥಿಂಕ್ ಟ್ವೈಸ್. ಎಷ್ಟೇ ಯೋಚನೆ ಮಾಡಿದ್ರು ಒಬ್ಬೊಬ್ರದ್ದು ಏನು ಗೊತ್ತಾ, ಈ ಇನ್ಫ್ಲುಯೆನ್ಸಸ್ಗಳನ್ನ ನೋಡ್ಕೊಂಡು ತಲೆ ಕೆಟ್ಟಿಸ್ಕೊಂಡ್ಬಿಡ್ತೀರ. ತಪ್ಪು ಬಿಡಿ. ಎಲ್ಲಿಗೆ ಹೋಗ್ತಿದ್ದೀನಿ ಅನ್ನೋದನ್ನ ಡಿಸೈಡ್ ಮಾಡಿ. ಅದು ಇನ್ನೊಂದು ನೆವರ್ ಸ್ಟೆಪ್ ಯು ಲ್ಯಾಕ್ ಟು ಸರ್ವಿಸ್ ಬೇಸ್ಡ್ ಕಂಪ್ನಿ. ಅಪ್ಪ ಅದರಂಥ ಕಷ್ಟ ಇನ್ನೊಬ್ರಿಗೆ ಗೊತ್ತಿಲ್ಲ, ಅನುಭವಿಸಿರೋರಿಗೆ ಗೊತ್ತು. ಸೊ ನಿಮ್ಗೆ ಯಾರಾದರೂ ಎಕ್ಸ್ಪೀರಿಯನ್ಸ್ ಹೀಗಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸೊ ಹಾಗೆ ನನ್ನ ಚಾನಲ್ಗೆ ಯಾರು ಹೊಸದಾಗಿ ವಿಸಿಟ್ ಮಾಡಿದರೆ ಫಾಲೋ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಕೀಪ್ ವಾಚಿಂಗ್ T-Rex ಕನ್ನಡ. ಬಾಯ್ ಬಾಯ್.